ನಮಸ್ಕಾರ. ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ ಅಂತ ಕೇಳ್ತಾ ಇದ್ದೀವಿ. ಅಂದರೆ ಈ ಮಧುಮೇಹ ಮುಕ್ತ ಭಾರತ ಇದನ್ನು ನಾವು ಮಾಡಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಈ SDM ಕಾರ್ಯಕ್ರಮವನ್ನು ನಾವು ಇಡೀ ದೇಶದಲ್ಲಿಗೆ ವಿಸ್ತೃತವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ ಅಂದರೆ ಏನು, ಇದು ಯಾತಕ್ಕೋಸ್ಕರ ಮಾಡಬೇಕು, ಇದನ್ನು ಹೇಗೆ ನಾವು ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ ಅಂತಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇದರೊಳಗೆ ಯೋಗದ ಜೀವನ ಪದ್ಧತಿ, ಯೋಗದ ಜೀವನ ಶೈಲಿ, ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ಆಹಾರ ನಿಯಂತ್ರಣ, ಮನಸ್ಸಿನ ಮೇಲೆ ನಿಯಮಿತ ಜೀವನ, ಒತ್ತಡರಹಿತ ಜೀವನ, ಇದೆಲ್ಲವನ್ನು ಜೋಡಿಸಿ ಯೋಗದ ಜೀವನ ಶೈಲಿ ಪರಿವರ್ತನೆ ಅಂತ ಹೇಳ್ತಾ ಇದ್ದೀವಿ. ಈ ಯೋಗ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಡಯಾಬಿಟೀಸ್ಗೆ ಉಪಯೋಗ ಆಗುತ್ತಾ, ಡಯಾಬಿಟೀಸನ್ನು ತಡಿಬಹುದಾ, ಡಯಾಬಿಟೀಸ್ ಕಂಟ್ರೋಲಲ್ಲಿ ಬರುತ್ತಾ, ಡಯಾಬಿಟೀಸ್ ಕಾಂಪ್ಲಿಕೇಶನ್ಸನ್ನು ನಾವು ಕಡಿಮೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳಿಗೆ ಈಗಾಗಲೇ ನಮ್ಮಷ್ಟು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿದೆ. ವೈಜ್ಞಾನಿಕ ಪುರಾವೆಗಳು ಏನಿದೆ, ನಾವು ಒಂದು ದೊಡ್ಡ ಸಂಶೋಧನೆ ಮಾಡಿದ್ವಿ. ಈ ಸಂಶೋಧನೆ ಒಳಗೆ ಒಂದು 300 ಜನ ಡಯಾಬಿಟೀಸ್ ಪೇಷಂಟ್ಸು, 150 ಜನ ಯೋಗ ಜೀವನ ಪದ್ಧತಿ, ಇನ್ನೊಬ್ಬರು 150 ಜನ ವ್ಯಾಯಾಮ ಸಹಿತವಾದಂತಹ ಜೀವನ ಪದ್ಧತಿಯ ಪರಿವರ್ತನೆ, ಇದೆರಡು ಗ್ರೂಪ್ ಮಾಡಿದ್ವಿ. ರ್ಯಾಂಡಮೈಸ್ ಕಂಟ್ರೋಲ್ ಅಂತೀವಿ. ಇದು ರ್ಯಾಂಡಮೈಸ್ ಮಾಡಿಕೊಂಡು ಇವರಿಬ್ಬರನ್ನು ಫಾಲೋಅಪ್ ಮಾಡಿದ್ವಿ. ಪ್ರತಿದಿನ ಅವ್ರ ಸೆಂಟರ್ಗೆ 1 ಗಂಟೆ ಬರಬೇಕು. ಯೋಗದ ಪದ್ಧತಿ ಇರೋರಿಗೆ ಯೋಗ ಹೇಳ್ಕೊಡ್ತೀವಿ. ಯಾರಿಗೆ ವ್ಯಾಯಾಮದ ಪದ್ಧತಿ ಗುಂಪಲ್ಲಿದ್ದಾರೆ ಅವ್ರಿಗೆ ವ್ಯಾಯಾಮ ಹೇಳ್ಕೊಡ್ತೀವಿ. ಹೀಗೆ ಪ್ರತಿದಿನ ಅವ್ರ ಸೆಂಟರ್ಗೆ ಬಂದು 1 ಗಂಟೆ ಯೋಗ ಮಾಡ್ತಾಯಿದ್ರು. ಅವ್ರಿಗೆ ನಾವು ಡೇಟಾ ಎಲ್ಲ ತೊಗೊಂಡ್ವಿ, ಪ್ರಾರಂಭದಲ್ಲಿ ಕೊನೆಯಲ್ಲಿ. ಇದರಿಂದ ನಮಗೆ ಏನು ಕಂಡು ಬಂತು, ರೆಗ್ಯುಲರಾಗಿ ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು ಮತ್ತು ಒತ್ತಡ ಮಾಡ್ಕೊಳ್ದೇ ಇರೋದು, ಇದ್ರ ಬಗ್ಗೆ ಎಲ್ಲ ನಾವು ಹೇಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆಯೋ ಆ ಪ್ರಕಾರ ಮಾಡಿದ್ರಿಂದ ಎರಡೂ ಗುಂಪಲ್ಲಿ ಯೋಗದ ರೀತಿಯ ಮಾಡಿದಂತಹ ಜೀವನ ಪದ್ಧತಿ ಪರಿವರ್ತನೆ, ವ್ಯಾಯಾಮದ ರೀತಿಯ ಮಾಡಿದ ಜೀವನ ಪದ್ಧತಿ ಪರಿವರ್ತನೆ, ಇಬ್ಬರಿಗೂ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಯಿತು. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಯಿತು, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಯಿತು, ವೆಯ್ಟ್ ಕಡಿಮೆ ಆಯಿತು, ಮತ್ತು ಅವರಲ್ಲಿ ಒಂದು ಲವಲವಿಕೆ ಜಾಸ್ತಿ ಆಯಿತು. ಆದರೆ ಯೋಗದ ಗುಂಪಲ್ಲಿ ವಿಶೇಷ ಏನಪ್ಪ, ಸಾಧಾರಣ ನಾವು ಇವಾಗ ಮೆಡಿಕಲ್ ಸೈನ್ಸ್ ಏನು ಹೇಳ್ತಾ ಇದೆಯೋ ಅದ್ರ ಪ್ರಕಾರ ಮಾಡಿದ್ದಕ್ಕಿಂತ ಹೆಚ್ಚು ವಿಶೇಷವಾಗಿ ಇನ್ನೇನು ಕಂಡು ಬಂತು ಅನ್ನೋದ್ರ ಬಗ್ಗೆ ನಾವು ನೋಡಿದ್ರೆ, ಇವರಲ್ಲಿ ಈ ಗುಡ್ ಕೊಲೆಸ್ಟ್ರಾಲ್ ಅಂತೀವಿ, HDL ಅಂತೀವಿ, ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಸುಮಾರು 40ರಿಂದ 50 ಇದ್ದರೆ ಒಳ್ಳೆಯದು ಅಂತ ಅರ್ಥ ಹೇಳ್ತೀವಿ, 40ರಿಂದ 50 ಮಿಲಿಗ್ರಾಮ್. ಯೋಗದ ಗುಂಪಲ್ಲಿ HDL ಚೆನ್ನಾಗಿ ಜಾಸ್ತಿ ಆಯಿತು ವ್ಯಾಯಾಮದ ಗುಂಪಿಗಿಂತ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ LDL ಅದು ಚೆನ್ನಾಗಿ ಕಡಿಮೆ ಆಗಿತ್ತು. ಇದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇತ್ತು ಎರಡು ಗುಂಪಲ್ಲೂ. ಮತ್ತು ಕ್ವಾಲಿಟಿ ಆಫ್ ಲೈಫು, ಮತ್ತು ಅವರ ಆ್ಯಂಗ್ಸೈಟಿ ಕಡಿಮೆ ಆಗಿರೋದು, ಡಿಪ್ರೆಷನ್ ಕಡಿಮೆ ಆಗಿರೋದು, ಮತ್ತು ಅವರ ಈ ನರಗಳ ನರ್ವ್ ಕಂಡಕ್ಷನ್ ಸ್ಟಡಿ ಅಂತೀವಿ, ಅದು ಎಲ್ಲ ಇಂಪ್ರೂವ್ ಆಗಿರೋದನ್ನು ತೋರಿಸಿದ್ದೀವಿ. ಕೇವಲ ನಮ್ಮ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಮತ್ತು ಅನೇಕ ಸಂಸ್ಥೆಗಳಿಂದ ಇಡೀ ವಿಶ್ವದೊಳಗೆ ನಡೆದಿರುವಂತಹ ಸಂಶೋಧನೆಗಳ ಮೂಲಕ ಕೂಡ ನಮಗೆ ಏನು ಗೊತ್ತಾಗ್ತಾ ಇದೆ, ಸುಮಾರು 65 ಪಬ್ಲಿಷ್ ಪೇಪರ್ಸ್ ಇದೆ ಡಯಾಬಿಟೀಸ್ಗೂ ಯೋಗಕ್ಕೂ. ಒಂದು ಯೋಗದಿಂದ ಡಯಾಬಿಟೀಸ್ಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆಲ್ಲ ವೈಜ್ಞಾನಿಕ ಪುರಾವೆಗಳಿದ್ದರೂ ಕೂಡ ನಾವು ಅದನ್ನು ಪ್ರಚಲಿತವಾಗಿ ಸಾಮಾನ್ಯ ಜನರಿಗೆ ತಲುಪಿಸೋಕ್ಕೆ ಆಗಿರಲಿಲ್ಲ. ಆದ್ದರಿಂದ ಈ ಬೆಳ್ಕೊಂಡು ಹೋಗ್ತಾ ಇರುವಂತಹ ಡಯಾಬಿಟೀಸ್ ಪ್ರಿವೆಲೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು 2008ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ವಿಶ್ವವಿದ್ಯಾನಿಲಯದವರು ಈ ಸ್ಟಾಪ್ ಡಯಾಬಿಟೀಸ್ ಮೂಮೆಂಟನ್ನು ಲಾಂಚ್ ಮಾಡಿದ್ವಿ. ತದನಂತರ ಅನೇಕ ಕ್ಯಾಂಪುಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಕ್ಯಾಂಪುಗಳ ಮೂಲಕ ಸತ್ಪರಿಣಾಮಗಳು ಕೂಡ ಕಂಡುಬರ್ತಾ ಇದೆ.
ಅದನ್ನು ನಾವೆಲ್ಲ ಕೈ ಜೋಡಿಸಿ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿಲಿ ನಾವು ಇವಾಗ ಬಂದ್ಕೊಳ್ತಿದ್ದೀವಿ. ಯಾಕೆಂತಂದರೆ ಭಾರತ ಡಯಾಬಿಟೀಸಿನ ಕ್ಯಾಪಿಟಲ್ ಆಗಲಿಕ್ಕೆ ಹೊರಟಿದೆ. 2025ನೇ ಇಸ್ವಿ ಹೊತ್ತಿಗೆ ಭಾರತದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದೊಳಗೆ ಡಯಾಬಿಟಿಸ್ ಉಂಟಾಗತ್ತೆ. ಎಲ್ಲಿವರೆಗೆ ಅಂತಂದರೆ ನಾವು ಭಾರತೀಯರಾಗಿರೋದ್ರಿಂದ ಭಾರತೀಯರಿಗೆ ಡಯಾಬಿಟಿಸ್ ಬರೋ ಚಾನ್ಸ್ ತುಂಬ ಜಾಸ್ತಿ. ಈ ಭಾರತೀಯರು ನಮ್ಮ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಎಲ್ಲೇ ಭಾರತೀಯರಿದ್ದರೂ ಅವರಲ್ಲೆಲ್ಲರಿಗೂ ಡಯಾಬಿಟೀಸ್ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಹಾಕ್ಕೊಂಡು ಹೋಗ್ತಾನೇ ಇದೆ. ಇಷ್ಟೆಲ್ಲ ವೈಜ್ಞಾನಿಕ ಬೆಳವಣಿಗೆ ಆಗಿದೆ, ಔಷಧಗಳು ಕಂಡುಹಿಡ್ದಿದ್ದಾರೆ, ಇನ್ಸುಲಿನ್ ಬೇರೆ ಬೇರೆ ರೀತಿ ಕಂಡುಹಿಡ್ದಿದ್ದಾರೆ, ಡಾಕ್ಟ್ರ್ ಚೆಕಪ್ ಮಾಡಿಸ್ಕೊಳ್ತಾ ಇರ್ತಾರೆ, ಬೇಕಾದಷ್ಟು ಟೆಸ್ಟ್ಗಳು ಮಾಡ್ತೀವಿ. ಆದರೂ ಕೂಡ ಕಾಯಿಲೆ ಬರೋದು ಕಡಿಮೆ ಆಗಿಲ್ಲ, ಜಾಸ್ತಿ ಹಾಕ್ಕೊಂಡು ಹೋಗ್ತಾನೇ ಇದೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾನೇ ಇದೆ. ಅದರಿಂದ ಯಾತಕ್ಕೆ, ಅದು ಏನಾಗ್ತಾ ಇದೆ, ಅದನ್ನು ಹೇಗೆ ನಾವು ಹತೋಟಿಯಲ್ಲಿ ತಂದ್ಕೊಳ್ಳೋದು, ಅದನ್ನು ನಾವು ಹೇಗೆ ಒಂದು ವಿಶ್ವದಾದ್ಯಂತ ಅಥವಾ ದೇಶದಾದ್ಯಂತ ಇದನ್ನು ನಾವು ಒಂದು ಆಂದೋಲನದ ರೀತಿಯಲ್ಲಿ ತರಿಸ್ಕೊಂಡು ಬರಬೇಕು ಅನ್ನೋ ಒಂದು ವಿಚಾರದಿಂದ ನಾವು ನೋಡ್ತಾ ಬರಬೇಕಾಗತ್ತೆ. ಭಾರತೀಯರನ್ನು ನೋಡಿದ್ರೆ ಇಂಡಿಯಾದೊಳಗೇ ಇಡೀ ವಿಶ್ವದೊಳಗೆ ಭಾರತ ಪ್ರಪ್ರಥಮ ಸ್ಥಾನದಲ್ಲಿದೆ. ಡಯಾಬಿಟಿಸ್ ಸಂಖ್ಯೆ ನೋಡಿದ್ರೆ ಸುಮಾರು 2017ನೇ ಇಸ್ವಿ ಹೊತ್ತಿಗೆ ಭಾರತದೊಳಗೆ 60 ಮಿಲಿಯನ್ ಜನರಿಗಿಂತ ಜಾಸ್ತಿ ಜನರಿಗೆ ಡಯಾಬಿಟಿಸ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ 10 ಸೆಕೆಂಡು ಒಬ್ಬೊಬ್ಬರು ಡಯಾಬಿಟಿಸ್ನಿಂದ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಡಯಾಬಿಟೀಸ್ನವ್ರಿಗೆ ಹೋಲಿಸಿದ್ರೆ, ಡಯಾಬಿಟೀಸ್ ಇಲ್ಲದೇ ಇರೋರ್ಗೆ ಹೋಲಿಸಿದ್ರೆ ಸುಮಾರು 25 ಪಟ್ಟು ಜನ ಡಯಾಬಿಟೀಸ್ನವ್ರಿಗೆ ಕಣ್ಣು ಹೋಗೋದು, ಸುಮಾರು 17 ಪಟ್ಟು ಜಾಸ್ತಿ ಡಯಾಬಿಟೀಸ್ನವರು ಕಿಡ್ನಿ ತೊಂದರೆ ಇರುತ್ತೆ ಮತ್ತು ಆ ಕಾಲುಗಳನ್ನು ಕಳ್ಕೊಳ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕುಗಳಾಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಪುರಾವೆಗಳು ಸೇರ್ತಾ ಇದೆ. ಈ ಡಯಾಬಿಟೀಸು ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಡಯಾಬಿಟೀಸು ಹೇಗೆ, ಯಾತಕ್ಕೋಸ್ಕರ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಕಂಡು ಹಿಡಿದಿರೋದೇನು ಅಂತಂದರೆ 2 ಮುಖ್ಯ ಕಾರಣಗಳು. ಒಂದು, ಇದರೊಳಗೆ ಒಂದು ಆನುವಂಶಿಕತೆ ಇದೆ. ಭಾರತೀಯರಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಜೀನ್ಸ್ ಇದೆ. ಈ ಜೀನ್ಸನ್ನೇ ನಾವು ಆನುವಂಶಿಕವಾಗಿ ಅನೇಕ ಜನ್ಮಗಳಿಂದ, ಅನೇಕ ತಲೆಮಾರುಗಳಿಂದ ಪಡ್ಕೊಂಡು ಬಂದಿದ್ದೀವಿ. ಆದರೆ ಅನೇಕ ತಲೆಮಾರುಗಳಿಂದ ಇದ್ದಿದ್ದಂಥ ಜೀನ್ಸೇ ಇವಾಗ ಅದು ಎದ್ದು ಕಾಣಿಸ್ತಾ ಇದೆ. ಹೆಚ್ಚೆಚ್ಚು ಜನರಿಗೆ ಇದು ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೋಡಿದ್ರೆ ಜೀವನ ಶೈಲಿನೇ ನಮ್ಮ ಡಯಾಬಿಟೀಸ್ಗೆ, ಈಗ ನಾವು ನೋಡುವ ಟೈಪ್ 2 ಡಯಾಬಿಟೀಸ್ ಅಂತೀವಲ್ಲ, 40 ವರ್ಷ ಆದಮೇಲೆ ಬರುವಂತಹ ಡಯಾಬಿಟೀಸು, ಅದಕ್ಕೆ ಕಾರಣ ಇದೆ ಅಂತ ಕಂಡುಹಿಡಿದಿದ್ದಾರೆ. ಈ ಜೀವನ ಪದ್ಧತಿ, ಜೀವನ ಶೈಲಿ ಅಂತಂದ್ರೇನು, ಅದರೊಳಗೆ 2-3 ಮುಖ್ಯವಾದ ಅಂಶಗಳು. ಆಹಾರ ನಿಯಂತ್ರಣದ ಅಭಾವ, ಅತಿ ರಿಚ್ ಫುಡ್ಡು, ಜಂಕ್ ಫುಡ್ ಅಂತೀವಿ ನೋಡಿ, ಮತ್ತು ವ್ಯಾಯಾಮದ ಅಭಾವ. ಈಗಿನ ಜೀವನ ಶೈಲಿ ಎಲ್ಲ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು, ಕಂಪ್ಯೂಟರ್ ಕೆಲಸ, ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಥವಾ ಒಂದು ಕಾರ್ಮಿಕನಿರಬಹುದು, ಅವನು ಕೂಡ ಇವಾಗೆಲ್ಲ ಕಂಪ್ಯೂಟರ್ ಮೇಲೆ ಎಲ್ಲ ಕೆಲಸ ಆಗೋಗುತ್ತೆ. ಮತ್ತು IT ಪ್ರೊಫೆಷ್ನಲ್ಸು, ಇದು ಎಕ್ಸಿಕ್ಯೂಟಿವ್ ಕಂಪನಿಯವರು, ಅದೆಲ್ಲ ಅಂತೂ ಕೇಳಬೇಕಾಗೇ ಇಲ್ಲ. ಶಾರೀರಿಕ ವ್ಯಾಯಾಮದ ಅಭಾವ ಮತ್ತು ಮಾನಸಿಕ ಒತ್ತಡ, ದುಶ್ಚಟಗಳು, ಇದೆಲ್ಲದರ ಹಿಂದೆ ಇರೋದು ನಮ್ಮ ಮನಸ್ಸು. ಡಯಾಬಿಟೀಸ್ನವ್ರಿಗೆಲ್ಲ ಗೊತ್ತು ನಾವು ಏನೇನು ತಿನ್ನಬಾರ್ದು, ಏನು ತಿನ್ನಬಹುದು ಅಂತ. ಆದರೆ ಯಾಕೆ ನಮಗೆ ಅದ್ರ ಮೇಲೆ ಹತೋಟಿ ಇರಲ್ಲ? ನನ್ನ ಮನಸ್ಸು ಹೇಳಿದ ಮಾತು ಕೇಳಲ್ಲ. ವ್ಯಾಯಾಮ ಮಾಡಬೇಕು ಗೊತ್ತು, ಆದರೆ ಮನಸ್ಸು ಹೇಳಿದ ಮಾತು ಕೇಳಲ್ಲ. ದುಶ್ಚಟಗಳು ಮನಸ್ಸೇ, ಒತ್ತಡ ಮನಸ್ಸೇ. ಆದ್ದರಿಂದ ಡಯಾಬಿಟೀಸ್ ಕಾಯಿಲೆಗೆ ಇಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಕೊಂಡು ಹೋಗ್ತಾ ಇರೋ ಕಾರಣ ಜೀವನ ಶೈಲಿ. ಸೊ ಈ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೊಳ್ಳೇಬೇಕು. ಆದ್ದರಿಂದ ಡಯಾಬಿಟೀಸು ಕೇವಲ ಔಷಧಗಳಿಂದ ಕಂಟ್ರೋಲ್ ಬರೋ ಕಾಯಿಲೆ ಅಲ್ಲ, ಇದು ಕಾಯಿಲೆನೇ ಅಲ್ಲ. ನಮ್ಮ ಜೀವನ ಶೈಲಿ ನಾನೇ ಉಂಟು ಮಾಡ್ಕೊಂಡಿರುವಂತಹ ಒಂದು ಅಸಮತೋಲನತೆ. ಅದನ್ನು ನಾವು
ನಮ್ಮ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ತೊಂದರೆನ ನಾನೇ ಸರಿ ಮಾಡ್ಕೊಳ್ಬಹುದು ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ, ಅದನ್ನು ನಾವು ಬೆಳೆಸೋಣ ಅನ್ನುವಂತಹ ಎಜುಕೇಷನ್ ಕೊಡಬೇಕು, ಅದನ್ನು ಅಳವಡಿಸೋದಕ್ಕೆ ಹೇಳ್ಕೊಡ್ಬೇಕು, ಮತ್ತು ಅವರಿಗೆ ಒಂದು ಸುವಿಧಾಗಳನ್ನು ಒದಗಿಸ್ಕೊಡ್ಬೇಕು. ಹೇಗೆ ಡಯಾಬಿಟೀಸ್ಗಾಗಿ ದೇಶ ಎಷ್ಟೊಂದು ಹಣ ಖರ್ಚು ಮಾಡಿ ಫ್ರೀ ಮೆಡಿಸಿನ್ಸು, ಫ್ರೀ ಇನ್ಸುಲಿನ್ನು, ಫ್ರೀ ಗ್ಲೂಕೋಮೀಟರ್ಸು, ಫ್ರೀ ಮೆಡಿಕಲ್ ಚೆಕಪ್ ಕೊಡ್ತಾರೋ, ಆ ರೀತಿ ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ ಮೂಲಕ ಪ್ರತಿಯೊಬ್ಬ ಡಯಾಬಿಟೀಸ್ ವ್ಯಕ್ತಿಗೂ 1 ಗಂಟೆ ಸೆಂಟರ್ಗೆ ಬಂದು ತಾನು ಸುಮಾರು 4-5 ಕಿಲೋಮೀಟ್ರ್ ದೂರದೊಳಗೆ ಒಬ್ಬ ಯೋಗ ಟೀಚರ್ ಒಂದು ಕ್ಲಾಸ್ ನಡೆಸ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಬಂದು 1 ಗಂಟೆ ಪ್ರತಿದಿನ ವರ್ಷ ಪೂರ್ತಿ ಯೋಗಾಭ್ಯಾಸ ಮಾಡೋದ್ರಿಂದ ಔಷಧಗಳನ್ನು ಕಡಿಮೆ ಮಾಡಿಕೊಂಡು ತಮ್ಮ ಜೀವನವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಈ ಧ್ಯೇಯವನ್ನು ಸಾಧಿಸೋಕ್ಕೋಸ್ಕರ ಸ್ಟಾಪ್ ಡಯಾಬಿಟೀಸ್ ಮೂಮೆಂಟಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇದಕ್ಕೆ ಯಾವ ರೀತಿ ಪ್ರಾರಂಭ ಮಾಡ್ತೀವಿ? ಈಗ ಪ್ರಾರಂಭದೊಳಗೆ 2013ನೇ ಇಸ್ವಿಲಿ ನಾವು ಅನೇಕ ಕ್ಯಾಂಪ್ಗಳನ್ನು ಮಾಡಿದ್ವಿ ಇಡೀ ದೇಶದೊಳಗೆ. ರಾಜ್ಕೋಟ್ ಗುಜರಾತಲ್ಲಿ, ಛತ್ತೀಸ್ಗಢ ಮತ್ತು ಉದಯ್ಪುರ, ಚಿಕ್ಲಿ ಮಹಾರಾಷ್ಟ್ರ, ಪಾಂಡಿಚೇರಿ, ಈಗ ಕರ್ನಾಟಕ ಇತ್ಯಾದಿ ಅನೇಕ ಜಾಗಗಳಲ್ಲಿ ನಾವು ಕ್ಯಾಂಪ್ಗಳನ್ನು ಮಾಡ್ತೀವಿ. ಈ ಕ್ಯಾಂಪ್ ಯಾವ ರೀತಿ? ಸುಮಾರು 10 ದಿವಸದ ಶಿಬಿರ. ಪ್ರಾರಂಭದಲ್ಲಿ 2 ದಿವಸ ಮೆಡಿಕಲ್ ಚೆಕಪ್ಪು, ಬ್ಲಡ್ ಚೆಕಪ್ಪು, ಯೋಗಾಭ್ಯಾಸ 2 ಗಂಟೆ ಪ್ರತಿದಿನ ಬರಬೇಕು, ಬೆಳಗ್ಗೆ ಅಥವಾ ಸಂಜೆ. ಅದಕ್ಕೆ ಬೇಕಾಗಿರುವಂತಹ ತರಬೇತಿ ಆಗಿರುವಂತಹ ಯೋಗ ಟೀಚರ್ಗಳು ಅಭ್ಯಾಸಗಳನ್ನು ಹೇಳ್ಕೊಡ್ತಾರೆ. ಲೆಕ್ಚರು, ಆಸನ, ಪ್ರಾಣಾಯಾಮ, ಧ್ಯಾನ, ವೈಯಕ್ತಿಕ ಕೌನ್ಸಿಲಿಂಗು ಮತ್ತು ಅವರ ಜೀವನ ಶೈಲಿ ಪರಿವರ್ತನೆ ಬಗ್ಗೆ ಡಾಕ್ಟರ್ಸ್ ಚೆಕಪ್ಪು ಇದೆಲ್ಲ ಆಗುತ್ತೆ. ಆ ನಂತರ ರಿಪೋರ್ಟ್ ಏನಾಗಿದೆ ನೋಡ್ತೀವಿ. ಈ ರೀತಿ ರಿಪೋರ್ಟ್ ನೋಡಿದಾಗ ತುಂಬ ಉತ್ತೇಜಕವಾದ ಪರಿಣಾಮಗಳನ್ನು ನಾವು ನೋಡಿದ್ದೀವಿ. ಒಂದು ಕ್ಯಾಂಪಿನ ಉದಾಹರಣೆ ತಗೊಂಡ್ರೆ, ಒಂದು ಕ್ಯಾಂಪಲ್ಲಿ ಸುಮಾರು 250 ಜನ ಇದ್ದರು. ಅವರಲ್ಲಿ ಸುಮಾರು 174.8 ಇದ್ದಿದ್ದು ಶುಗರ್, ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಚೆನ್ನಾಗಿ ಕಡಿಮೆ ಆಗಿತ್ತು. ಅನೇಕರಿಗೆ 500 ಇದ್ದವರೆಲ್ಲ ಕಡಿಮೆ ಆಗ್ತಾ ಬಂತು. ಹೀಗೆ ಅನೇಕ ಉತ್ತೇಜಿತವಾದಂತಹ ಉತ್ತರಗಳನ್ನು ಹಿಡ್ಕೊಂಡು, ವೈಜ್ಞಾನಿಕ ಪುರಾವೆಗಳು ಹಿಡ್ಕೊಂಡು ಮತ್ತು ಡಾಕ್ಟರ್ ಚೆಕಪ್ ಮಾಡಿ ವೈಜ್ಞಾನಿಕವಾಗಿ ಮೊದಲನೇ ಮಾಡ್ಯೂಲ್ ಡಯಾಬಿಟೀಸ್ ನಮ್ಮ ಋಷಿಮುನಿಗಳು ಹೇಳಿರುವಂತಹ ಗ್ರಂಥಗಳಿಂದ ತೆಗೆದ ವಿಚಾರಗಳನ್ನೆಲ್ಲ ಆಯ್ದು ಮಾಡಲ್ಪಟ್ಟಿರುವಂತಹ ಯೋಗ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಂಡು ನಾವು ಇದನ್ನು ಅಭ್ಯಾಸ ಮುಂದುವರಿಸೋದನ್ನು ನಾವೆಲ್ಲರೂ ಅನೇಕ ಡಯಾಬಿಟೀಸ್ ಪೇಷಂಟ್ಗಳಿಗೆ, ಡಯಾಬಿಟೀಸ್ ಬರಬಹುದಾಗಿರಬಹುದಾದಂಥ ಪ್ರೀ ಡಯಾಬಿಟೀಸ್ ವ್ಯಕ್ತಿಗಳಿಗೆ ಇದನ್ನು ಕಲಿಸ್ಕೊಡ್ಬೇಕಾಗಿದೆ. ಇದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಈ ಒಂದು ಪ್ರಾರ್ಥನೆಯನ್ನು ಮುಂದಿಡ್ತಾ ಇದ್ದೀವಿ. ಈ ನವಂಬರ್ 14ನೇ ತಾರೀಕು ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ನ ನಾವು ಲಾಂಚ್ ಮಾಡಿ ಅನೇಕರಿಗೆ, 100 ಜನರಿಗೆ, 1000 ಜನರಿಗೆ ಇಡೀ ದೇಶದಾದ್ಯಂತ ಇದನ್ನು ತಲುಪಿಸೋಣ ಅಂತ ಅನ್ನುವಂತಹ ಒಂದು ಕಳಕಳಿಯ ಪ್ರಾರ್ಥನೆಯಿಂದ ನಾವೆಲ್ಲ ಮುಂದುವರಿಯೋಣ.